ಹೇರ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀನಿ. May I come in? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ವಿಡಿಯೋ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಕೆಲಸ ಇದೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗಬೇಕು, ಹೇರ್ ಕಟ್ ಮಾಡಿಸ್ಬೇಕು. ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸ್ಬೇಕು ಮತ್ತು ಬ್ಯಾಂಕಿಗೆ ಹೋಗಬೇಕು. ಸ್ವಲ್ಪ ಇನ್ನು ಜಾಸ್ತಿ ಕೆಲಸನೇ ಇದೆ. ಇವಾಗ ಫಸ್ಟು ಒಂದು ಕೆಲ್ಸಕ್ಕೆ ಹೋಗೋಣ ಬನ್ನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಥರ ಸಪೋರ್ಟ್ ಕೊಟ್ಟು ಬೆಳೆಸ್ತಾ ಇದ್ದೀರಾ. ಇನ್ನೂ ಹೆಚ್ಚಾಗಿ ಸಪೋರ್ಟ್ ಕೊಟ್ಟು ಇನ್ನು ತುಂಬಾ ಸಪೋರ್ಟ್ ಮಾಡಿ ಇನ್ನೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇಂದು ಈ ಥರನೇ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಗೈಸ್. ದಯವಿಟ್ಟು ಎಲ್ಲರೂ ನನ್ನ ಮೇಲೆ ತನ್ನಿ. ನಾನು ಯಾವತ್ತೂ ನಿಮ್ಮ ಋಣನ ಹೊರಕ್ಕೆ ಹೋಗಲ್ಲ ಅಷ್ಟೇ ಗೈಸ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. A few moments later. ಮನೆಗೆ ಬಂದೆ ವರ್ಕ್ ಮುಗಿಸ್ಕೊಂಡು. ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗಬೇಕು. ಬ್ಯಾಂಕ್ ಹತ್ರ ಹೋಗಿ ಸ್ವಲ್ಪ ಅಕೌಂಟ್ ಇದು ಮಾಡಿಸ್ಬೇಕಾಯಿತು. ಅದಕ್ಕೆ ಬ್ಯಾಂಕ್ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಊಟ ತಿಂದು ಸಿಗ್ತೀನಿ ಗೈಸ್. ನಾನು ಫ್ರೆಶ್ ಅಪ್ ಆಗಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮು 12:50 ಆಗಿದೆ. 1 o'clock ಊಟಕ್ಕೆ ಹೋಗ್ಬಿಡ್ತಾರೆ. ಅದರಿಂದ ನಾನು ಬ್ಯಾಂಕ್ ಹೋಗ್ಬೇಕು ಅರ್ಜೆಂಟಾಗಿ. ಅದಕ್ಕೆ ಬ್ಯಾಂಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ ಸಿಗ್ತೀನಿ ಗೈಸ್. ಸಿಕ್ಕಾಪಟ್ಟೆ ಗಾಡಿ ಇದೆ. ಏನೋ ಮಾತಾಡೋದು ಕೇಳಿಸೋದಿಲ್ಲ, ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಗಾಡಿ ಇದೆ ಗೈಸ್. ಮಾತಾಡೋದು ಕೇಳಿಸೋದಿಲ್ಲ, ಗೊತ್ತಿಲ್ಲ ನನಗೆ. ಇವತ್ತು ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್. 1 hour later. ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೇನೆ. ಬ್ಯಾಂಕಿಂದ ಬಂದು ಸ್ವಲ್ಪ ಸ್ನಾನ ಮಾಡಿಕೊಂಡೆ. ಫಸ್ಟು ಸ್ನಾನ ಮಾಡಿಕೊಂಡೆ, ಬೆಳಗ್ಗೆಯಿಂದ ಮಾಡಿಲ್ಲ. ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಹೇರ್ ಕಟ್ ಮಾಡಿಸ್ಬೇಕಾಯ್ತು, ಸಂಜೆ ಮಾಡಿಸೋಣ ಅಂತ. ಸ್ವಲ್ಪ ಫುಲ್ಲು ಒಂಥರ ಸುಸ್ತಾಗ್ತಿದೆ. ಅದರಿಂದ ಸಂಜೆ ಮಾಡಿಸೋಣ ಹೇರ್ ಕಟ್ ಅಂದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಹಾಗೆ ಸಂಜೆ ಹೋಗಿ ಹೇರ್ ಕಟ್ ಮಾಡಿಸ್ಬೇಕು. ಹೇರ್ ಕಟ್ ಮಾಡಿಸಿ ಸಿಗೋಣ. ಇವಾಗ ಒಂದು ಶೂಟ್ ಇದೆ, ಆ ಶೂಟ್ ಮುಗಿಸ್ಕೋಬೇಕು ಇವಾಗ. ನಾನು ತಿಂಗೇನೋ ರೀಲ್ಸ್ ಮಾಡಬೇಕಾಯ್ತು. ಅದರಿಂದ ಇವಾಗ ರೆಡಿ ಆಗಬೇಕು. ನಾನು ನಮ್ಮ ತಂಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಅಂದರೆ ಶಾರ್ಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವಾಗ. ಎಲ್ಲ ರೆಡಿ ಆಗಿದೆಯಾ? ಹಾಂ, ಏನು ಮಾಡ್ತಾರೆ? ಮಮ್ಮಿಂಗೆ ಕರೀರಿ ಬರಲಿ. ಸರಿ ಗೈಸ್, ಶಾರ್ಟ್ಸ್ ನೋಡಿ. ಆ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ನೋಡಿ ಗೈಸ್. ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿಲ್ಲ, ಕಾಮೆಂಟ್ ಮಾಡ್ತಿಲ್ಲ. ನೀವು ನಮಗೆ ಉತ್ಸಾಹ ಕೊಟ್ಟರೆ ತಾನೇ ಗೈಸ್ ನಾವು ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕಾಗೋದು. ಪ್ಲೀಸ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಇಷ್ಟ ಆಗಿದರೆ. ಓಕೆ ಗೈಸ್, ಇವಾಗ ಶಾರ್ಟ್ಸ್ ಮಾಡೋಣ, ಬನ್ನಿ ಹೋಗೋಣ. ನಾನು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಬೆಳಗ್ಗೆ 8 ಗಂಟೆಗೇನೋ ಎದ್ದಿದ್ದಾನೆ. ಇವಾಗ ಮತ್ತೆ ಮಧ್ಯಾಹ್ನ ಮಲಗ್ತಾ ಇದ್ದಾನೆ. ತಂಗಿನ ಕರ್ಕೊಂಡು ಹೋಗಿ ಕಂಪ್ಯೂಟರ್ ಕ್ಲಾಸ್ ಬಿಡು ಅಂದ್ರೆ ಆಗಲ್ಲಂತೆ. ಆಗಲ್ಲ ಗೈಸ್, ಆಗಲ್ಲ. ನೆನ್ನೆ ಇಲ್ಲ ಹೊಟ್ಟೆ ನೋವು, ವಾಮಿಟ್ ಅಂತ ಇದ್ದ. ಆಳು ಮೂಳು ತಿಂದ್ರೆ ಇನ್ನೇನಾಗುತ್ತೆ. ಮನೇಲಿ ನಾನ್ ವೆಜ್ ಮಾಡಿದ್ವಿ, ಕಬಾಬು, ಮಟನ್, ಅದೆಲ್ಲ ಮಾಡಿದ್ದಾನೆ. ಹೊರಗಡೆ ಎಲ್ಲ ಏನೇ ತಿನ್ಕೊಂಬಂದಾನೆ ಗೈಸ್. ನಾನು ಹೊರಗಡೆ ಏನು ತಿಂದಿಲ್ಲ ಗೈಸ್, ನಾನು ಮನೇಲೆ ತಿಂದಿದ್ದು. ಎಲ್ಲ ಸುಳ್ಳು ಹೇಳ್ತಾರೆ ಗೈಸ್. ಇವ್ರಂತವ್ರು ಇಂಥವ್ರು ಇದ್ರೆ ವಿದೇಶದಲ್ಲಿ ಹೋಗ್ತಾರ ಆಗಲ್ಲ ಬಿಡಿ. ಇವರೆಲ್ಲ ಮದರ್ ಇಂಡಿಯಾ, ಅದಕ್ಕೆ ಮದರ್ ಇಂಡಿಯಾ ಅಂತ ಕೇಳೋದು ಇವ್ರಿಗೆಲ್ಲ ಹೆಸರು. ಸರಿ ಗೈಸ್, ಸರಿ ಗೈಸ್, ನಾನು ಮಲ್ಕೊಂಡು ಸಿಗ್ತೀನಿ ನಿಮ್ಗೆ. ಇವನ್ನ ಕುಂಕರ್ಣಿ ನಾನು ಮಲ್ಕೊಂಡ್ರೆ ಎದೊಳಲ್ಲ ಬೇಗ. ಸರಿ ಗೈಸ್, ಸಿಗೋಣ. ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಗೈಸ್,
ಇವಾಗ ಶೂಟ್ ಮುಗಿಸ್ಕೊಂಡು ಕೂತ್ಕೊಂಡು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಗೈಸ್. ಆಮೇಲೆ ಸಿಗ್ತೀನಿ ಹೇರ್ ಕಟ್ಗೆ, ಓಕೆನಾ ಕೈ. ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡು ಲೈಕ್ ಮಾಡಿ ಗೈಸ್. ನಮ್ಮ ಹುಡುಗಿ ಅಂತೆ ಯಾವುದೋ ಹುಡುಗಿ ರೀಲ್ಸ್ ಮಾಡಿಸೋಳು ನನ್ನ ಕೈಯಲ್ಲಿ ಏನಂತ ಹಿಂಗೆ ನೋಡೋಣ. ಅವಳೇನೋ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಂತೆ, ಅವಳನ್ನ ಬಿಟ್ಬಿಟ್ಟು ಬರೋಣ. ಹೋಗಮ್ಮ ಕಂಪ್ಯೂಟರ್ ಕ್ಲಾಸ್ಗೆ. ನೀನು ಯಾಕೆ ಹಂಗೆ ಕೂತ್ಕೊಂಡಿದ್ಯಾ? ನಮ್ಮ ತಂಗಿನ ಕಂಪ್ಯೂಟರ್ ಕ್ಲಾಸ್ ಬಿಡ್ಬೇಕಂತೆ, ಹೋಗಿ ಬಿಟ್ಬಿಟ್ಟು ಬರೋಣ ಬನ್ನಿ ಗೈಸ್. ಯಾಕೋ ನಮ್ಮ ಮದರ್ ಇಂಡಿಯಾ ಇಲ್ಲವ್ರೆ ನೋಡ್ರಿ. ನಾನು ಬಡವ ನೊಂದಿದ್ದೇನೆ. ಇವಾಗ ನಮ್ಮ ತಂಗಿನ ಬಿಟ್ಟು ಮನೆಗೆ ಬಂದಿದ್ದೀನಿ. ಹೇರ್ ಕಟ್ಗೆ ಹೋಗ್ಬೇಕು. ಹೇರ್ ಕಟ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಬೇಕು. ಮಮ್ಮಿ ಸುಸ್ತಾಗೋಗಿ ನಿಜ ಹೇಳ್ಬೇಕು, ಸುಸ್ತಾಗೋಗಿ ನಿದ್ದೆನೂ ಮಾಡಿಲ್ಲ. ಮನೆ ಹೋಗೋಣ. ನಮ್ಮ ಅಪ್ಪ ಬಂದ್ರಾ? ಹೇರ್ ಕಟ್ಗೆ ಹೋಗ್ಬೇಕಾಯ್ತು. ತಿರ್ಗಾ ಸ್ನಾನ ಮಾಡ್ಬೇಕು ಅದೇ ಥರ ನಾವು. ಕಾಶ್ ಓಕೆ ಬನ್ನಿ ಹೇರ್ ಕಟ್ಗೆ ಹೋಗಿ ಬರೋಣ. ಕಾಶು ಸರ್. 1 hour later. ಹೇರ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀನಿ ನೋಡಿ. ಈ ಥರ ಇದೆ. ಇವಾಗ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಹೇರ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಮೀಸೆ ಮಾತ್ರ ಮಸ್ತಾಗಿ ಬಂದೈತೆ ಗೈಸ್. ನಂದು ಹಿಂಗೆ ಬಂದೈತೆ. ಮನೆಗೆ ಹೋಗಿ ಏರ್ ಸೆಟ್ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಏರ್ ಸ್ಟೈಲ್ ಹಿಂಗಿದೆ ಏರ್ ಸ್ಟೈಲ್ ಅಂತ. ಇವಾಗ ಮನೆಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡೆ. ಇವತ್ತು ಫುಲ್ ಟಯರ್ಡ್ ಆಗೋಗಿದೆ ಗೈಸ್ ನನಗಂತೂ. ತುಂಬಾ ಏನು ಮಾಡೋದು ಗೊತ್ತಿಲ್ಲ. ಫಸ್ಟ್ ಊಟ ಮಾಡಿ ಮಲ್ಕೊಂಬಿಡ್ಬೇಕು ಗೈಸ್. ರೀಲ್ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಗೈಸ್. ಆದಷ್ಟು ಎಲ್ಲರೂ ಬೇಗ. ಮತ್ತೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಇವಾಗ ಊಟ ತಿನ್ನೋಣ. ಹೊಟ್ಟೆ ಹಸಿದೈತೆ, ತುಂಬಾ ಹೊಟ್ಟೆ ಹಸಿದೈತೆ. ತಿನ್ನೋಣ. ಏನು ಮಾಡೋರು ಮನೇಲಿ? ಸರ್ ಸರಿ ಈಗ ತಿನ್ನೋಣ ಬನ್ನಿ ಗೈಸ್. ಹಾಕೊಂಡು ಫಸ್ಟ್ ಮುದ್ದೆ ತಿನ್ನಬೇಕು ಗೈಸ್. ಇವಾಗ ಊಟ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಇವತ್ತು ಅನ್ನ ಮತ್ತು ಸಾರು ಮಾಡಿದ್ದಾರೆ. ಹೊಟ್ಟೆ ತುಂಬ ಹಸಿದೈತೆ ಗೈಸ್ ನನಗಂತೂ. ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಓಕೆ ತಿಂಗಿ ಏನೋ ಮಾಡ್ತಾಯಿದ್ದಾಳೆ. ಏನಮ್ಮ ಮಾಡ್ತಾ ಇರೋದು? ಏನು ಮಾಡ್ತಾ ಇರೋದು? ಗೈಸ್ ಗೊತ್ತಿಲ್ಲ ಅಂತೆ, ಆದರೆ ಮಾಡ್ತಾವಳೆ. ಅವಳು ಏನು ಮಾಡ್ತಾವಳು ಅವಳಿಗೆ ಗೊತ್ತಿಲ್ಲ ಅಂತೆ. ವಿಚಿತ್ರ ಅಲ್ಲ ಗೈಸ್. ನಮ್ಮಮ್ಮ ಊಟ ಮಾಡ್ತವ್ರೆ. ನಂದಾಯ್ತು ಊಟ ಮಾಡಿದ್ದು. ಆಚೆ ಹೋಗ್ತಾಯಿದ್ದೀನಿ, ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್ ನಿಮಗೆ ಹೋಗ್ತಾ. ಗೈಸ್ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಂದ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಬನ್ನಿ ಗೈಸ್. A few moments later. ಗೈಸ್ ನಾನು ಇವಾಗ ಜಸ್ಟ್ ಮನೆಗೆ ಬಂದೆ ಹಾಸ್ಪಿಟ್ಲಿಂದ. ನಾನು ಹಾಸ್ಪಿಟ್ಲ್ ಹೊರಗಡೆ ಹೋಗಿಲ್ಲ, ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಆಚೆನೇ ಇದ್ದೆ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು. ಇವಾಗ ನಾನು ಜಸ್ಟ್ ಮನೆಗೆ ಬಂದಿದ್ದೀನಿ. ಬೆಳಿಗ್ಗೆಯಿಂದ ಇಷ್ಟು ಸಲ ಓಡಾಡಿದ್ದೀನಿ ಗೊತ್ತಾ ಗೈಸ್. ನಾನು ಮನೆಗೆ ಆಚೆಗೆ ತುಂಬಾ ಓಡಾಡ್ಬಿಟ್ಟಿದ್ದೀನಿ. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮಲ್ಕೊಂಡ್ರೆ ಸಾಕು ಅನಿಸ್ತೈತೆ. ನಿನ್ನೆ ನೈಟು ಮಲ್ಬಿಟ್ಟೆ. ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಇದು ಡೆಕೋರೇಷನ್ ಸ್ಟ್ಯಾಂಡು ಹೋಗಿ ಕಟ್ ಮಾಡಿಸ್ಕೊಂಡ್ಬಿಡ್ಬೇಕು. ಹೋಗೋಣ ಬನ್ನಿ ಗೈಸ್. ಆ 3 ಉದ್ದುದ್ದ ಇರೋದೆಲ್ಲ ಕಟ್ ಮಾಡಿಸ್ಕೊಬರ್ಬೇಕು ಗೈಸ್.
ಸ್ಟ್ಯಾಂಡು ಕಟ್ ಮಾಡಿಸ್ಕೊಂಬಂದಿನಿ, ಅದು ವರಲಕ್ಷ್ಮಿ ಹಬ್ಬಕ್ಕೆ. ತೋರಿಸ್ತೀನಿ ನೋಡಿ. ಇದು ಡೆಕೋರೇಷನ್ ಸ್ಟ್ಯಾಂಡು ನೋಡಿ, ಈ ಥರ ಇದೆ. ಅದು ತುಂಬಾ ಹೈಟ್ ಇತ್ತು, ತಿರ್ಗಾ ನಾನು ಸ್ವಲ್ಪ ಶಾರ್ಟ್ ಮಾಡಿಸಿದೆ. ತಿರ್ಗಾ ಇವಾಗ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ. ಸರಿ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಗುಡ್ ಬಾಯ್.